ಈಗ ಅಂಗಡಿಯವರ ಹತ್ರ ಹೋಗಿರ್ತೀರಿ, ಏನೋ ಒಂದು ಪದಾರ್ಥ ಕೇಳ್ತೀರಿ. ಆ ಪದಾರ್ಥ ಕೇಳಿದಾಗ 100 ರೂಪಾಯಿ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು, ನೀವಲ್ಲ, ಚಿಕ್ಕ ಮಕ್ಕಳಿಗೆ ಅವು ಓಡಿ ಬರ್ತದೆ ತಂದೆ ಹತ್ರ. ನಾನೊಂದು ಸಣ್ಣ ಏನೋ ಒಂದು ಚಾಕ್ಲೇಟ್ ಕೇಳಿದ್ದಕ್ಕೆ 100 ರೂಪಾಯಿ ಕೇಳಿಬಿಟ್ಟು, ಅವನೊಂದು ಗೊತ್ತಿಲ್ಲ, ಈಗ ಚಾಕ್ಲೇಟಿಗೂ 100 ರೂಪಾಯಿ ಆಗಿರ್ಬೋದು, ಚಾಕ್ಲೇಟಿಗೆ 100 ರೂಪಾಯಿ ಕೇಳಿಬಿಟ್ಟ ಅಂತ. ಆಗ ಮಗನ ದೃಷ್ಟಿಯಲ್ಲಿ ಅದು ಹೆಚ್ಚು, ಯಾಕೆ ಇವನು ಕೇಳಿದ್ದು ಚಾಕ್ಲೇಟ್, ಅವನು ಅದಕ್ಕೆ 100 ರೂಪಾಯಿ ಕೊಟ್ಟರೆ ಕೇಳಿದ್ದು ಜಾಸ್ತಿ ಆಯಿತು ಅಂತ ಇವನಿಗೆ ಅನ್ನಿಸ್ತದೆ. ಆದರೆ ತಾಯಿ ಹೋಗಿ ಕೇಳ್ತಾಳೆ, ಯಾಕೆ ನನ್ನ ಮಗುವಿಗೆ ಒಂದು ಸಣ್ಣ ಚಾಕ್ಲೇಟಿಗೆ 100 ರೂಪಾಯಿ ಹೇಳಿದ್ದೆ ಯಾಕೆ ನೀನು ಅಂತ. ಅವನು ಲಿಸ್ಟ್ ತೋರಿಸ್ತಾನೆ. ನೀವು ನಿನ್ನೆ ಬಂದಿದ್ರಿ, ಬಂದಾಗ ತೆಂಗಿನಕಾಯಿ ತೊಗೊಂಡು ಹೋದ್ರಿ, ಅರಿಶಿನ ತೊಗೊಂಡು ಹೋದ್ರಿ, ಕುಂಕುಮ ತೊಗೊಂಡು ಹೋದ್ರಿ, ಈಗ ನಿನ್ನ ಮಗ ಚಾಕ್ಲೇಟ್ ಬಂದಿದ್ದಾನೆ, ಎಲ್ಲ ಸೇರಿದರೆ ಎಷ್ಟಾಯಿತು? 100 ಆಯಿತು. ಹೋಗಿ ಸರಿ ಆಯಿತು. ಮಗನ ದೃಷ್ಟಿಯಲ್ಲಿ ಅದು ತಪ್ಪು ಅನ್ನಿಸ್ತು. ಯಾಕೆ ಅಂದರೆ ಇದ್ದದ್ದು ಸಣ್ಣ ಪದಾರ್ಥ, ಇವನು ಹೇಳ್ತಾ ಇರೋದು ದೊಡ್ಡದು ಅಂತ. ಆದರೆ ಅದೇ ದೊಡ್ಡವರು ಹೋದಾಗ ಅವನು ಲಿಸ್ಟ್ ಕೊಟ್ಟರೆ, ಓಕೆ ಕರೆಕ್ಟ್ ಇದೆ, ಏನು ತಪ್ಪಿಲ್ಲ, ಕರೆಕ್ಟಾಗಿ ಹೇಳಿದ್ದಾನೆ, ಏನೂ ತಗೊಂಡು 5 ಪೈಸಾ ಹೆಚ್ಚು ಕಡಿಮೆ ಮಾಡಿಲ್ಲ, ಬಹಳ ಪ್ರಾಮಾಣಿಕ ಅಂತ ಅಂತೀರೋ ಇಲ್ವೋ? ಹಾಗಿದೆ ಇದು ಪರಿಸ್ಥಿತಿ. ಉದಾಹರಣೆ ಎಷ್ಟಕ್ಕೋ ಅಷ್ಟಕ್ಕೆ ತಿಳಿಯಿರಿ. ಅಂದರೆ ಹೇಳಬೇಕಾದದ್ದು, ಅದಕ್ಕೆ ನಾನೊಂದು ಜೋಡಿಸಿದೆ ಅಧಿಕಾರ ಅಂತ. ಮಾನವನ ಅಧಿಕಾರ ಎಷ್ಟು ಅಂದರೆ ಅವನಿಗೆ ಎಷ್ಟು ತಿಳಿಯುತ್ತೋ ಅಷ್ಟೇ ಅಪರಾಧಕ್ಕೆ ಅವನು ಶಿಕ್ಷೆ ಕೊಡಬೇಕು. ದೇವರಿಗೆ ತಿಳಿಯೋದೇ ಎಲ್ಲ ತಿಳಿಯುತ್ತೆ, ಅವನು ಸರ್ವಜ್ಞ. ಹೀಗಾಗಿ ಅವನಿಗೆ ಇವತ್ತಿಂದು ತಿಳಿಯುತ್ತದೆ, ನಿನ್ನೆದು ತಿಳಿಯುತ್ತೆ, ಜನ್ಮಾಂತರದ್ದು ತಿಳಿಯುತ್ತೆ, 7 ಜನ್ಮಗಳ ಹಿಂದದ್ದು, ಇನ್ನೂ ಹಿಂದಿಂದೆಲ್ಲ ಗೊತ್ತು ಅವನಿಗೆ. ಅದೆಲ್ಲ ನೋಡಿ ಶಿಕ್ಷೆ ಕೊಡೋದು ಅವನಾದದ್ದರಿಂದ ಅವನು ಅದಕ್ಕೆ ಕರೆಕ್ಟಾಗಿ ಮಾಡ್ತಾನೆ. ಆದ್ದರಿಂದ ದೇವರು ಮಾಡಿದ್ದು ತಪ್ಪಾಗುವುದಿಲ್ಲ. ಆದರೆ ಅದೇ ಶಿಕ್ಷೆ ಮಾನವ ಕೊಟ್ಟರೆ ಮಾನವ ದೃಷ್ಟಿಯಲ್ಲಿ ಅದೊಂದು ತಪ್ಪೇ. ಈ ದೃಷ್ಟಿಯಲ್ಲಿ ಭಗವಂತ ಮಾಡಿದ್ದು ನ್ಯಾಯವಾಗತ್ತೆ, ನಾವು ಮಾಡಿದ್ದು ನ್ಯಾಯ ಆಗುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರವರ ಯೋಗ್ಯತೆಗೆ ಸರಿಯಾಗಿ ಫಲವನ್ನು ಕೊಡುವಂಥವನು, ಎರಡಕ್ಕೂ, ಪುಣ್ಯಕ್ಕೂ ಅಷ್ಟೇ, ಪಾಪಕ್ಕೂ ಅಷ್ಟೇ. ಒಬ್ಬ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ, ಅವನಿಗೆ ಭಾರಿ ಕೋಟಿ ರೂಪಾಯಿ ಆದಾಯ ಆಯಿತು. ರಾಮದೇವರ ದರ್ಶನ ಪಡೆದ, ತಿಮ್ಮಪ್ಪನ ದರ್ಶನ ಪಡೆದ, ಇದ್ದಕ್ಕಿದ್ದ ಹಾಗೆ 1 ಕೋಟಿ ರೂಪಾಯಿ ಅವನಿಗೆ ಲಾಭ ಆಯಿತು. ಮತ್ತೊಬ್ಬನಿಗೆ ಏನಂಥ ವಿಶೇಷ ಲಾಭ ಅನ್ನಿಸಲಿಲ್ಲ, ಏನೋ 1 ಲಕ್ಷವೋ 1000ವೋ ಅಷ್ಟೇ ಲಾಭ ಆಯಿತು. ಪುಣ್ಯ ಒಂದೇ, ಲಾಭದಲ್ಲಿ ವ್ಯತ್ಯಾಸ ಅಂದರೆ ಮೊದಲನೇದ್ದು ಪುಣ್ಯ ಒಂದೇ ಅಲ್ಲ, ನೋಡೋದು ಎಲ್ಲರೂ ನೋಡಿದರೂ ಕೂಡ ಭಕ್ತಿಯಲ್ಲಿ ತಾರತಮ್ಯ ಇರ್ತದೆ. ಭಕ್ತಿ, ಶ್ರದ್ಧೆ, ನಿಷ್ಠೆ ಅದರಲ್ಲಿ ತಾರತಮ್ಯ ಇರುತ್ತೆ. ಆ ತಾರತಮ್ಯಕ್ಕೆ ಅನುಗುಣವಾಗಿ ಫಲದಲ್ಲಿ ವ್ಯತ್ಯಾಸವಾಗುತ್ತೆ. ಸರಿ, ಸಮಾನವಾದ ಭಕ್ತಿಯಿಂದಲೇ ಇಬ್ಬರೂ ನೋಡಿರ್ಬೋದು, ಆದರೂ ಕೂಡ ಈ ಪುಣ್ಯ ಒಂದೇ ಅಲ್ಲ, ಜನ್ಮಾಂತರದ ಪುಣ್ಯವೂ ಸೇರುತ್ತೆ. ಪಾಪ ಸೇರಿದ ಹಾಗೆ ಪುಣ್ಯ ಸೇರಿಕೊಳ್ಳುತ್ತೆ. ಈ ಜನ್ಮದಲ್ಲಿ ಮಾಡಿದ ಪುಣ್ಯ, ಜನ್ಮಾಂತರದ ಪುಣ್ಯ ಎಲ್ಲವೂ ಸೇರಿ ಅವನಿಗೆ ಕೋಟಿ ರೂಪಾಯಿ ಲಾಭ ಆಯಿತು. ಇವನಿಗೆ ಜನ್ಮಾಂತರದ ಪುಣ್ಯ ಅಷ್ಟಿಲ್ಲ. ಇದ್ದರೂ ಕೂಡ ಆ ಪುಣ್ಯದ ಫಲ ಈಗ ಸಿಗೋ ಹಾಗಿಲ್ಲ, ಇನ್ನೊಮ್ಮೆ ಸಿಗೋದಿದೆ ಅವನಿಗೇನೋ ಬೇರೆ ರೂಪದಲ್ಲಿ. ಇವನಿಗೆ ಕೋಟಿ ರೂಪಾಯಿ ಲಾಭ ಆಯಿತು, ಅವನಿಗೆ ಎಷ್ಟೋ ದಿನಗಳಿಂದ ಮಕ್ಕಳಾಗದೇ ಇದ್ದದ್ದು ಒಳ್ಳೆ ಪುತ್ರೋತ್ಸವ ಆಯಿತು ಅವನಿಗೆ. ಯಾವ ರೀತಿ ದೇವರು ಹೇಗೆ ಫಲ ಕೊಡ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಅವರವರು ಮಾಡಿದ ಕರ್ಮಕ್ಕೆ ಫಲದಲ್ಲಿ ವ್ಯತ್ಯಾಸ ಮಾಡುವುದಿಲ್ಲ ಭಗವಂತ. ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಪುಣ್ಯದ ಫಲವನ್ನು ಸುಖ, ಪಾಪದ ಫಲವಾಗಿ ದುಃಖವನ್ನು ದೇವರು ಕೊಡ್ತಾನೆ ಎನ್ನುವ ದೃಷ್ಟಿಯಲ್ಲಿ ಅವನಿಗೆ ಯಾರೂ ಪ್ರಿಯರು ದ್ವೇಷ್ಯರು ಅಂತ ಇಲ್ಲ. ಇದರ ಅರ್ಥ ಅವಶ್ಯವಾಗಿ ದೇವತೆಗಳು ಸಜ್ಜನರ ಮೇಲೆ ದೇವರು ಪ್ರೀತಿ ಮಾಡ್ತಾನೆ, ದುರ್ಜನರ ಮೇಲೆ ಸಿಟ್ಟು ಮಾಡ್ತಾನೆ, ದ್ವೇಷ ಮಾಡ್ತಾನೆ. ಆ ದ್ವೇಷ ಸಿಟ್ಟು ಇದು ಸಂತಾಪ ರೂಪ ಇರೋದಿಲ್ಲ. ನಮಗೆಲ್ಲ ಸಿಟ್ಟು ಅಂದರೆ ಬಹಳ ತಾಪ ಆಗ್ತದೆ, ದೇವರಿಗೆ ತಾಪಗೀಪ ಆಗುವುದಿಲ್ಲ. ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಅಷ್ಟೇ ಸಿಟ್ಟು. ಪ್ರತೀಪ ಬುದ್ಧಿ, ಸಂತಾಪ ರೂಪವಾದ ಕ್ರೋಧ ದೇವರಿಗಿಲ್ಲ. ಆದರೆ ಕ್ರೋಧ ಉಂಟು, ದ್ವೇಷ ಮಾಡ್ತಾನೆ, ಆನಂದ ರೂಪವಾದ ದ್ವೇಷ, ಅದು ದ್ವೇಷವನ್ನು ಮಾಡ್ತಾನೆ, ಅರ್ಥಾತ್ ಶಿಕ್ಷೆಯನ್ನು ಕೊಡ್ತಾನೆ. ಶಿಕ್ಷೆ ಕೊಡೋದಿಲ್ಲ, ದ್ವೇಷ ಮಾಡೋದಿಲ್ಲ ಅನ್ನುವುದರ ಅರ್ಥ ತಪ್ಪಿಗಿಂತಲೂ ಜಾಸ್ತಿ ಶಿಕ್ಷೆ ಕೊಡೋದಿಲ್ಲ.
ಒಬ್ಬರ ಮೇಲೆ ಪಕ್ಷಪಾತ ಪ್ರೀತಿ ಮಾಡೋದಿಲ್ಲ. ಇದರ ಅರ್ಥ ಅವನ ಮಾಡಿದ ಪುಣ್ಯಕ್ಕಿಂತಲೂ ಹೆಚ್ಚು ಫಲ ಅವರಿಗೆ ಕೊಡೋದಿಲ್ಲ. ಈ ಅರ್ಥದಲ್ಲಿ ನವೇದ ಕಶ್ಚಿತ್ ಭಗವಂಶ್ಚಿಕೀರ್ಷಿತಂ ತವೇಹ ಮಾನಸ್ಯ ನೃಣಂ ವಿಡಂಬನಂ ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಚಿತ್ ದ್ವೇಷ್ಯಶ್ಚ ಯಸ್ಮಿನ್ ವಿಷಮಾಮತಿರ್ನೃಣಾಂ. ಇಷ್ಟಿದ್ದರೂ ಪರಮಾತ್ಮರ ಬಗ್ಗೆ ತಪ್ಪಾಗಿ ತಿಳಿದು ಮಾತನಾಡ್ತಾರೆ ಅಜ್ಞಾನಿಗಳು ಎಂಬುದಾಗಿ ಮಹಾನುಭಾವಳಾದ ಕುಂತಿ ಪರಮಾತ್ಮನನ್ನು ವರ್ಣನೆ ಮಾಡ್ತಾಳೆ. ಮತ್ತೊಂದು ಮಾತು ಹೇಳ್ತಾಳೆ, ಕೆಲವೆಲ್ಲ ನೋಡಿದರೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ನೀನು ಏನು ಹೇಗೆ ಇದ್ದಿ, ಹೇಗೆ ತೋರಿಸ್ತಿದ್ದಿ. ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯಾಕರ್ತುರಾತ್ಮನಃ ತಿರ್ಯಂ ನೃ ಪಶು ಯಾದಸ್ಸು ತದತ್ಯಂತ ವಿಡಂಬನಂ. ತಿರ್ಯಂ ನೃಪರ್ಷಿ ಯಾದಸ್ಸು ತದತ್ಯಂತ ವಿಡಂಬನಂ. ನೃಪಶು ಯಾದಸ್ಸು ಅಂತ ಒಂದು ಪಾಠ ಇದೆ. ಯಾದವಾರ್ಯರ ವ್ಯಾಖ್ಯಾನಕ್ಕನುಗುಣವಾಗಿ ನೃಪರ್ಷಿ ಯಾದಸ್ಸು ತದತ್ಯಂತ ವಿಡಂಬನಂ. ಎಷ್ಟು ವಿಚಿತ್ರವಾಗಿದೆ ಅಂದರೆ, ವ್ಯಕ್ತಿ ತನ್ನಲ್ಲಿ ಏನಿಲ್ಲದೇ ಇದ್ದರೂ ಕೂಡ ಎಲ್ಲ ಇದೆ ಅಂತ ತೋರಿಸಿಕೊಳ್ಳುವಂತಹ ಆಡಂಬರವನ್ನು ಮಾಡ್ತಾನೆ. ದಡ್ಡನಾದರೂ ಭಾರೀ ಬುದ್ಧಿವಂತ ಮಹಾಪಂಡಿತ ಅನ್ನೋ ಹಾಗೆ ಎಲ್ಲರೆದುರಿಗೆ ತೋರಿಸಿಕೊಳ್ತಾನೆ. ತನಗೇನು ಗೊತ್ತಿಲ್ಲದೆ ಇದ್ದರೂ ಎಲ್ಲ ಗೊತ್ತಿದೆ ಅಂತಾನೆ. ಸೌಂದರ್ಯ ಇರೋದಿಲ್ಲ, ಭಾರೀ ಸುಂದರ ಅಂತ ತೋರಿಸಿಕೊಳ್ಳೋ ಹಾಗೆ ಏನೇನೋ ಮಾಡ್ತಾನೆ. ಬಿಳಿ ಕೂದಲಾಗಿದ್ದರೆ ಅದು ಕಾಣಿಸ್ಬಾರ್ದು ಅನ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಏನೇನೋ ಹಚ್ಚಿಕೊಂಡು. ಕೂದಲುಗಳೇ ಇರೋದಿಲ್ಲ, ಎಲ್ಲೋ ಕೂದಲುಗಳಿರ್ತದೆ, ಆ ಕೂದಲುಗಳನ್ನೇ ಇಡೀ ತಲೆ ತುಂಬ ಹರ್ಕೊಳ್ಳೋ ಹಾಗೆ ಒಂದು ಪ್ರಯತ್ನ ಮಾಡ್ತಾನೆ. ಏನಿಲ್ಲದೇ ಇದ್ದರೂ ಎಲ್ಲ ಇದೆ ಅಂತ ತೋರಿಸಿಕೊಳ್ಳಬೇಕು ಅಂತ, ನ್ಯೂನತೆಗಳಿದ್ದರೂ ಇಲ್ಲ ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಮಾನವನದು. ಯಾರದು ಅಂತ ಅಕ್ಕಪಕ್ಕದಲ್ಲಿ ನೋಡೋ ಸಾಹಸ ಮಾಡಬೇಡ್ರಿ, ಯಾರ ಬಗ್ಗೆಯೂ ಹೇಳ್ತಾ ಇಲ್ಲ, ಮಾನವರು ಅಷ್ಟೇ. ಆದರೆ ದೇವರದು ಎಂಥ ವಿಚಿತ್ರ ಅಂದರೆ, ಎಲ್ಲ ಇದೆ ದೇವರಿಗೆ, ಆದರೆ ನಾಟಕ ಮಾಡ್ತಾನೆ ಏನಿಲ್ಲದೆ ಇರೋರು ಹಾಗೆ. ಜನ್ಮವೇ ಇಲ್ಲ ಅವನಿಗೆ, ಅನಾದಿ ನಿತ್ಯನಾದವನು, ಜನ್ಮನೂ ಇಲ್ಲ ಮರಣನೂ ಇಲ್ಲ. ಆದರೆ ಎಲ್ಲರಂತೆ ತಂದೆ ತಾಯಿಗಳಲ್ಲಿ ಹುಟ್ಟಿದಂತೆ ತೋರಿಸ್ತಾನೆ. ತಂದೆ ತಾಯಿಗಳಿಂದ ವಸುದೇವನಿಂದ ದೇವಕಿಯಲ್ಲಿ, ದಶರಥನಿಂದ ಕೌಸಲ್ಯೆಯಲ್ಲಿ. ಹೀಗೆ ಪರಮಾತ್ಮ ತಾನು ಜನ್ಮವಿಲ್ಲದಿದ್ದರೂ ಜನ್ಮವಿದ್ದಂತೆ ತೋರಿಸ್ತಾನಲ್ಲ. ಜನ್ಮ ಅನ್ನೋದೊಂದು ದೋಷ, ಮರಣ ಅನ್ನೋದೊಂದು ದೋಷ. ಜನ್ಮವಿಲ್ಲ, ಮರಣ ಇಲ್ಲ, ಆದರೂ ಜನ್ಮವಾದಂತೆ ತೋರಿಸ್ತಾನೆ. ಇದೇ ಬಹಳ ವಿಚಿತ್ರ ಭಗವಂತನದು. ಅಜಸ್ಯ ಜನ್ಮ ಅಕರ್ತು ಕರ್ಮ. ಅವನಿಗೆ ಕರ್ಮನೇ ಇಲ್ಲ. ಕರ್ಮ ಇಲ್ಲ ಅನ್ನುವ ಶಬ್ದಕ್ಕೆ ಕ್ಲೇಶ ಇಲ್ಲ, ಆಯಾಸದಿಂದ ಯಾವ ಕರ್ಮನೂ ಮಾಡೋಲ್ಲ. ಇಷ್ಟೊತ್ತು ಹೇಳಿದ್ರಲ್ಲ ಉಪನ್ಯಾಸದಲ್ಲಿ, ಅನಾಯಾಸವಾಗಿ ಕರ್ಮ ಮಾಡ್ತಾನೆ ಪರಮಾತ್ಮ. ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ಅಂತ ಅತೀ ಅನಾಯಾಸವಾಗಿ. ಅಸ್ಯ ನಿಶ್ವಸಿತಮೇತತ್. ಶ್ವಾಸೋಚ್ಛ್ವಾಸವನ್ನು ಮಾಡುವುದಕ್ಕೆ ಹೇಗೆ ನಮಗೆ ಶ್ರಮ ಇರೋದಿಲ್ಲ, ಆ ರೀತಿ ಇಡೀ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವುದಕ್ಕೆ ದೇವರಿಗೆ ಶ್ರಮ ಇಲ್ಲ. ಆದರೂ ಬಹಳ ಶ್ರಮದಿಂದ ಕೆಲಸ ಮಾಡಿದವರ ಹಾಗೆ ನಾಟಕ ಮಾಡ್ತಾನೆ. ಶ್ರಮವಾಗಿದ್ದರೂ ಆಗಿಲ್ಲ ಅಂತ ತೋರಿಸಿಕೊಳ್ಳುವ ನಾಟಕ ನಮ್ಮದಾದರೆ, ಏನೂ ಶ್ರಮ ಇಲ್ಲದಿದ್ದರೂ ಶ್ರಮವಾದವರ ಹಾಗೆ, ಜನ್ಮ ಇಲ್ಲದಿದ್ದರೂ ಜನ್ಮ ಇದ್ದವರ ಹಾಗೆ ತನ್ನ ದೊಡ್ಡಸ್ತಿಕೆಯನ್ನು ಮುಚ್ಚಿಕೊಳ್ಳುವ ಪರಮಾತ್ಮನ ಲೀಲೆಗಳು ಬಹಳ ಆಶ್ಚರ್ಯದಾಯಕವಾಗಿ. ಇದೇ ಆ ಪರಮಾತ್ಮನ ಪರಿಪೂರ್ಣತೆಯ ಸಂಕೇತ. ಯಾವ ವ್ಯಕ್ತಿಯಲ್ಲಿ ನ್ಯೂನತೆ ಇದೆ ಅವನಿಗೆ ಬಹಳ ತೋರಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಇರ್ತದೆ. ಏನೋ ಒಂದು ಸ್ವಲ್ಪ ಓದಿಬಿಟ್ರೆ ಭಾರೀ ತಾನು ಮಹಾಪಂಡಿತ ಅಂತ ತೋರಿಸಿಕೊಳ್ಬೇಕು ಅನ್ನುವ ಅಪೇಕ್ಷೆ ಪಡ್ತಾನೆ. ನಿಜವಾಗಿ ಯಾರು ಪಂಡಿತರಾಗಿರ್ತಾರೆ ಅವರು ತೋರಿಸ್ಕೊಳ್ಬೇಕು ಅಂತ ಇರೋದೇ ಇಲ್ಲ. ಎಲ್ಲೋ ತಮ್ಮ ಪಾಡಿಗೆ ತಾವಿರ್ತಾರೆ, ಎಲ್ಲೋ ಒಂದು ಕಡೆಗೆ ಇರ್ತಾರೆ. ಅವರಿಗೆ ತೋರಿಸಿಕೊಳ್ಳಬೇಕು ಅನ್ನುವ ಅಪೇಕ್ಷೆ ಇರೋದಿಲ್ಲ.
ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅರ್ಧೋ ಘಟೋ ಘೋಷ ಮುಪೈತಿ ನೂನಂ ಅಂತ. ತುಂಬಿದ ಕೊಡ ಇದ್ದರೆ ಶಬ್ದ ಮಾಡೋದಿಲ್ಲ, ಅರ್ಧ ಕೊಡ ಇದ್ದರೆ ಶಬ್ದ ಮಾಡ್ತಾ ಇರ್ತದೆ. ಹಾಗೆ ಅಪರಿಪೂರ್ಣರಿಗೆ ಇಲ್ಲದಿರುವ ದೊಡ್ಡಸ್ತಿಕೆಯನ್ನು ತೋರಿಸಬೇಕು ಅಂತಿರದೆ, ನೀನು ದೊಡ್ಡಸ್ತಿಕೆ ಇದ್ದರೂ ಅದನ್ನು ಮುಚ್ಚಿಕೊಳ್ತೀಯ ಅಂದರೆ ಇದೇ ನಿನ್ನ ಪರಿಪೂರ್ಣತೆಯ ಸಂಕೇತ ಅನ್ನುವ ದೃಷ್ಟಿಯಲ್ಲಿ ಕುಂತಿ ಅದನ್ನು ವರ್ಣನೆ ಮಾಡ್ತಾಳೆ. ಜನ್ಮ ಕರ್ಮ ಚ ವಿಶ್ವಾತ್ಮನ್ ಅಜಸ್ಯ ಅಕರ್ತು ಆತ್ಮನಃ. ಇಡೀ ಜಗತ್ತಿಗೆ ನಿಯಾಮಕ, ಆದರೂ ಇನ್ನೊಬ್ಬರ ಅಧೀನನಾಗಿ, ತಂದೆ ತಾಯಿಗಳ ಅಧೀನನಾಗಿ, ಗುರುಗಳ ಅಧೀನನಾಗಿ ಗುರುಕುಲದಲ್ಲಿ ವಾಸ ಮಾಡಿದ ಹಾಗೆ ತೋರಿಸ್ತೀಯ, ತಂದೆ ತಾಯಿಗಳ ಅಧೀನವಾಗಿ ಮಗನಾಗಿ ಬೆಳೆದಂತೆ ತೋರಿಸ್ತೀಯ. ಇದೆಲ್ಲ ಎಷ್ಟು ಅದ್ಭುತ. ಸಾರಥಿಯಾಗಿ ಅರ್ಜುನನಿಗೆ ನೀನು ಅಷ್ಟು ದೊಡ್ಡ ಅನುಗ್ರಹವನ್ನು ಮಾಡಿದಿ. ನೀನು ರಥಿಕನಾಗಬೇಕು, ಎಲ್ಲರೂ ನಿನಗೆ ಸೇವೆ ಮಾಡಬೇಕು, ಆದರೆ ನೀನೇ ಸೇವೆ ಮಾಡುವ ರೀತಿಯಲ್ಲಿ ಮಾಡಿದ್ದು ಅನುಗ್ರಹವೇ. ಆದರೆ ನೋಡುವವರಿಗೆ ಅರ್ಜುನನಿಗೆ ನೀನು ಸಹಾಯ ಮಾಡ್ತಾ ಇದ್ದಿ, ಸಾರಥಿಯಾಗಿ ಸೇವಕನಾಗಿದ್ದಿ ಅನ್ನುವ ತರಹ ತೋರಿಸ್ತೀಯ. ಇದೇ ಬಹಳ ಅದ್ಭುತ. ಇದು ನಿನ್ನ ಕಾರುಣ್ಯ, ಇದರೊಳಗೆ ಎಲ್ಲವೂ ಸೇರಿದೆ. ಪರಮಾತ್ಮನ ಪರಿಪೂರ್ಣತೆಯೂ ಇದೆ, ಪರಮಾತ್ಮನ ಕಾರುಣ್ಯ ಇದೆ. ಜೀವರ ಪಾರತಂತ್ರ್ಯ ಗೊತ್ತಾಗ್ತದೆ. ದೇವರು ತಾನು ಹೇಗೆ ದೊಡ್ಡವನಾಗಿದ್ದಾನೆ ಹಾಗೇ ಇದ್ದು ಬಿಟ್ಟರೆ ನಮಗೇನು ಮಾಡಲಿಕ್ಕೂ ಆಗುವುದಿಲ್ಲ. ಅವನು ನಮಗೋಸ್ಕರ ಹೇಗೆ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಮಕ್ಕಳಂತೆ ಆಟ ಆಡ್ತಾರೆ, ಹಾಗೆ ಆಟ ಆಡ್ತಾನೆ ಅಂತ ನೀವೆಲ್ಲ ಬದುಕಿದ್ದೀವಿ. ಇಲ್ಲದೇ ಇದ್ದರೆ ಅವನು ನಿತ್ಯ ತೃಪ್ತ. ನೀನು ನೈವೇದ್ಯ ಮಾಡಿದರೆ ನಿನಗೆ ಪುಣ್ಯ, ನಿನಗೆ ಉದ್ಧಾರ. ಆದರೆ ನಾನು ತಿನ್ನೋದಿಲ್ಲ, ಮುಂದೇನು ಗತಿ? ಅವನಿಗೆ ನಾವು ಕೊಟ್ಟದ್ದೇನೂ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆ ನಿತ್ಯ ತೃಪ್ತ. ಆದರೆ ಅವನಿಗೆ ಕೊಡದೇ ಇದ್ದರೆ ನಮ್ಮ ಉದ್ಧಾರ ಇಲ್ಲ. ಎಂದು ನಮ್ಮ ಉದ್ಧಾರ ಆಗೋದು? ಇದು ಹೀಗೆ ಇರೋದು. ಆದರೆ ಹಾಗೆ ಮಾಡೋದಿಲ್ಲ. ನಿತ್ಯ ತೃಪ್ತ ಹೌದು, ಅದು ಅವನ ಸ್ವರೂಪ, ಪರಿಪೂರ್ಣತೆ. ಆದರೂ ನಾವು ಕೊಟ್ಟದ್ದು ಯಾವುದನ್ನೂ ಬೇಡ ಅನ್ನೋದಿಲ್ಲ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ ಅನ್ನೋದಕ್ಕೆ ನಮಗೆ ಪುಣ್ಯ ಬಂದು ನಾವು ಉದ್ಧಾರವನ್ನು ಹೊಂದಬಹುದು. ಇದು ಒಂದು ಉದಾಹರಣೆ. ಈ ರೀತಿ ಹೆಜ್ಜೆ ಹೆಜ್ಜೆಗೂ ಭಗವಂತ ತಾನು ಎಷ್ಟೇ ದೊಡ್ಡವನಾಗಿದ್ದರೂ ನಮಗಾಗಿ ಪ್ರೀತಿಯಿಂದ ನಾವು ಮಾಡಿದ್ದ ತಪ್ಪನ್ನೂ ಮನ್ನಿಸಿ ಅಲ್ಪ ಸೇವೆಯನ್ನೂ ಸ್ವೀಕರಿಸಿ ಉದ್ಧಾರ ಮಾಡ್ತಾನೆ. ಇದೇ ಆ ಪರಮಾತ್ಮನ ದೊಡ್ಡದಾದಂತಹ ಕಾರುಣ್ಯ.